ಬೆಂಗಳೂರಿನ IT ಉದ್ಯೋಗಿಗಳಿಗೆ ರೈಟ್ ನೌ ಒಂದು ಗುಡ್ ನ್ಯೂಸ್ ಅನ್ನುವಂಥದ್ದು ಕಾತಿದೆ. ಅದೇನು ಅಂತಂದರೆ ಇನ್ಮೇಲೆ ನೀವು ಮನೆಯಿಂದನೇ ಡ್ಯೂಟಿ ಮಾಡಬಹುದು. ಈ ವಿಚಾರ ಟೆಕ್ಕಿಗಳಿಗೆ ಸಿಕ್ಕಾಪಟ್ಟೆ ಖುಷಿಯನ್ನು ತಂದುಕೊಟ್ಟಿದೆ. ಆಫೀಸ್ಗೆ ಹೋಗಿ 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 ನಿಮಗೆ ಸಾಕಾಗಿರಬಹುದಲ್ಲ, ಹಾಗಾದರೆ ವರ್ಕ್ ಫ್ರಮ್ ಹೋಮ್ ಮಾಡಿ. ಬೆಂಗಳೂರಿನ IT ಉದ್ಯೋಗಿಗಳಿಗೆ ರೈಟ್ ನೌ ಇದು ಗುಡ್ ನ್ಯೂಸ್ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಇನ್ಮೇಲೆ ಮನೆಯಿಂದ ಡ್ಯೂಟಿ ಮಾಡಿ. ಟೆಕ್ಕಿಗಳಿಗೆ ರೈಟ್ ನೌ ಇದು ಸಂತೋಷದ ವಿಷಯ. ಆಫೀಸ್ಗೆ ಬ್ರೇಕ್, ವರ್ಕ್ ಫ್ರಮ್ ಹೋಮ್ಗೆ ಗ್ರೀನ್ ಸಿಗ್ನಲ್ ಏನಾದರೂ ಸಿಗ್ತಾ, ಈ ಥರದ ಒಂದು ಸುದ್ದಿ ಹರಿದಾಗ್ತಾ ಇದೆ. ವರ್ಕ್ ಫ್ರಮ್ ಹೋಮ್ ಜಾರಿಗೆ ಉದ್ಯೋಗಿಗಳಲ್ಲಿ ಈಗ ಸಂಭ್ರಮ ಅನ್ನುವಂಥದ್ದು ಮನೆ ಮಾಡಿದೆ. ಎಸ್, ನಿರಂತರವಾಗಿ ಆಫೀಸಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದೀರಾ, ಸ್ಟ್ರೇನ್ ಆಗ್ತಾ ಇದ್ದೀನ, ವರ್ಕ್ ಫ್ರಮ್ ಹೋಮ್ ಬೇಕು ಅಂತ ಅನ್ನಿಸ್ತಾ ಇದ್ದೀನ. ಹಾಗಾದರೆ ಆ ರೀತಿಯ ಪರಿಸ್ಥಿತಿಯಲ್ಲಿರುವ ಅನೇಕ IT ಉದ್ಯೋಗಿಗಳಿಗೆ ರೈಟ್ ನಾವು ಇದು ಗುಡ್ ನ್ಯೂಸ್ ಅಂತ ಹೇಳಬಹುದು. ಯಾಕೆಂತಂದರೆ ಇನ್ಮೇಲೆ ಮನೆಯಿಂದಾನೇ ನೀವು ಮೊದಲಿನ ಥರ ಕೋವಿಡ್ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡಿದ್ರಲ್ಲ, ಹಾಗೆ ಕೂಡ ಈಗಲೂ ನೀವು ಡ್ಯೂಟಿಯನ್ನು ಮಾಡಬಹುದು. ಬೆಂಗಳೂರಿನ IT ಕಂಪ್ನಿಗಳಿಗೆ ಮತ್ತೆ ವರ್ಕ್ ಫ್ರಮ್ ಹೋಮ್ ಜಾರಿ ಆದ ನಂತರ ಉದ್ಯೋಗಿಗಳಿಗೆ ಈಗ ಸಂಭ್ರಮದ ವಾತಾವರಣ ಅನ್ನುವಂಥದ್ದು ಮನೆ ಮಾಡಿದೆ. ವರ್ಕ್ ಫ್ರಮ್ ಹೋಮ್ ಜಾರಿಗೆ ಉದ್ಯೋಗಿಗಳು ಈಗ ಫುಲ್ ಖುಷ್ ಆಗಿದ್ದಾರೆ. ಕೆಲವರಿಗೆ ಹೈಬ್ರಿಡ್ ಆಪ್ಷನ್ ಇರುತ್ತೆ. ವಾರದ 6 ದಿನಗಳಲ್ಲಿ 2 ದಿನ ಮನೆಯಿಂದ, 4 ದಿನ ಆಫೀಸಿಂದ, ಅವರವರ ಕಂಪ್ನಿ ಅನುಸಾರ 3 ದಿನ ಮನೆಯಿಂದ, 3 ದಿನ ಆಫೀಸಿಂದ, ಹೀಗೆ. ಬಟ್ ಈಗ ಕಂಪ್ಲೀಟಾಗಿ ನೀವು ವರ್ಕ್ ಫ್ರಮ್ ಹೋಮ್ ಮಾಡಬಹುದು ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಬೆಂಗಳೂರಿನ IT ಕಂಪ್ನಿಗಳಿಗೆ ಮತ್ತೆ ವರ್ಕ್ ಫ್ರಮ್ ಹೋಮನ್ನು ನೀಡಲಾಗಿದೆ. ಔಟರ್ ರಿಂಗ್ ರಸ್ತೆ ಪ್ರದೇಶಗಳಲ್ಲಿರುವ ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನನ್ನು ಆಯಾ ಕಂಪ್ನಿಗಳು ನೀಡಿದೆ. ಔಟರ್ ರಿಂಗ್ ರಸ್ತೆ ಕಂಪನಿಗಳಿಗೆ 50% ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮನ್ನು ನೀಡಲಾಗಿದೆ. ಅಕ್ಟೋಬರ್ನಲ್ಲಿ ಔಟರ್ ರಿಂಗ್ ರಸ್ತೆಗೆ ವೈಟ್ ಟಾಪಿಂಗ್ ಕೆಲಸ ಅನ್ನುವಂಥದ್ದು, ವೈಟ್ ಟಾಪಿಂಗ್ ಕಾಮಗಾರಿ ಹಿನ್ನೆಲೆಯಲ್ಲಿ ವರ್ಕ್ ಫ್ರಮ್ ಹೋಮನ್ನು ನೀಡಲಾಗಿದೆ. ಕಂಪನಿಗಳ ಜೊತೆ ಸಚಿವ ಕೃಷ್ಣ ಬೈರೇಗೌಡ GBA ಅಧಿಕಾರಿಗಳು ಸಭೆಯನ್ನು ಮಾಡಿದಾರಂತೆ. GBA ಮನವಿಗೆ ಸ್ಪಂದಿಸಿರುವಂತಹ ಔಟರ್ ರಿಂಗ್ ರಸ್ತೆಯ IT ಕಂಪನಿಗಳು, IT ಹಬ್ಗಳಿಂದ ತುಂಬಿರುವಂತಹ ಔಟರ್ ರಿಂಗ್ ರೋಡ್ ಏನಿದೆ, IT ಹಬ್ಗಳಿಂದ ಸಂಪೂರ್ಣವಾಗಿ ತುಂಬಿ ತುಳುಕಾಡ್ತಾ ಇದೆ. ಇಲ್ಲಿ ಸಾವಿರಾರು ಜನ ಉದ್ಯೋಗಿಗಳು ಕೆಲಸವನ್ನು ಮಾಡ್ತಾ ಇದ್ದಾರೆ. ರಸ್ತೆ ಕಾಮಗಾರಿ ನಡೆದಾಗ ಸಂಚಾರಕ್ಕೆ ತೀವ್ರ ಅಡಚಣೆ ಅನ್ನುವಂಥದ್ದಾಗುತ್ತೆ, ಟ್ರಾಫಿಕ್ನ ಸಮಸ್ಯೆ ಆಗುತ್ತೆ. ಅಕ್ಟೋಬರ್ನಿಂದ ಜನವರಿವರೆಗೆ ವೈಟ್ ಟ್ಯಾಪಿಂಗ್ ಕಾಮಗಾರಿ ಅನ್ನುವಂಥದ್ದು ನಿರಂತರವಾಗಿ ನಡೆದುಕೊಂಡು ಬರುತ್ತೆ. ಈ ಅವಧಿಯಲ್ಲಿ ಸಂಚಾರ ದಟ್ಟಣೆ ಹೆಚ್ಚಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತಹ ವಿಚಾರದಿಂದ ಈಗ ವರ್ಕ್ ಫ್ರಮ್ ಹೋಮನ್ನು ನೀಡಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ವರ್ಕ್ ಫ್ರಮ್ ಹೋಮ್ ವ್ಯವಸ್ಥೆಗೆ ಜಾರಿಯನ್ನು ಮಾಡಿದೆ ಸಮ್ ರೆಸ್ಪೆಕ್ಟಿವ್ ಕಂಪ್ನಿಗಳು. ಕೆಲವು ಕಂಪ್ನಿಗಳಿಂದ ಈಗಾಗಲೇ ವರ್ಕ್ ಫ್ರಮ್ ಹೋಮ್ ಅನ್ನುವಂಥದ್ದು ಲಿಟ್ರಲಿ ಜಾರಿಯಾಗಿದೆ. ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದೆ, ಆದರೆ ಎಲ್ಲ ಕಂಪ್ನಿಗಳು ಅಲ್ಲ. ಔಟರ್ ರಿಂಗ್ ರೋಡ್ನಲ್ಲಿ ಯಾವ್ಯಾವ ಕಂಪ್ನಿಗಳಿದೆಯೋ ಆ ಕಂಪ್ನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಆಪ್ಷನನ್ನು ಕೊಟ್ಟಿದ್ದಾರೆ. ಯಾಕೆಂತಂದರೆ ಅಲ್ಲಿನ ರಸ್ತೆಯ ಕಾಮಗಾರಿ ಅನ್ನುವಂಥದ್ದಾಗ್ತಾ ಇದೆ. ಅದಕ್ಕೆ ಟ್ಯಾಪಿಂಗ್ ಅನ್ನುವಂಥದ್ದನ್ನು ಮಾಡಬೇಕು, ವೈಟ್ ಟ್ಯಾಪಿಂಗ್ ಮಾಡಬೇಕು. ಅದಕ್ಕೆ ಸುಮಾರು ಸಮಯ ಹಿಡಿಯುತ್ತೆ. ಸೊ ನಿರಂತರವಾಗಿ IT ಎಂಪ್ಲಾಯೀಸ್ಗಳು ಓಡಾಡ್ತಾ ಇದ್ದರೆ ಟ್ರಾಫಿಕ್ನ ಸಮಸ್ಯೆ ಆಗುತ್ತೆ, ರೋಡ್ ಕಂಪ್ಲೀಟಾಗಿ ಎಂಗೇಜ್ ಆಗುತ್ತೆ. ಸೊ ವೈಟ್ ಟ್ಯಾಪಿಂಗನ್ನು ಮಾಡೋದಕ್ಕೆ ಹೆಚ್ಚಿನ ಸಮಯ ಬೇಕಾಗುತ್ತೆ. ಹಾಗಾಗಿ ಕೃಷ್ಣ ಬೈರೇಗೌಡರು ಮತ್ತು GBA ಅಧಿಕಾರಿಗಳು ರಿಂಗ್ ರೋಡಿನಲ್ಲಿರುವಂಥ ಔಟರ್ ರಿಂಗ್ ರೋಡ್ನಲ್ಲಿರುವಂತಹ ಸಾಫ್ಟ್ವೇರ್ ಕಂಪ್ನಿಗಳ ಮಾಲೀಕರ ಜೊತೆ ಒಂದು ಮೀಟಿಂಗನ್ನು ಮಾಡಿಕೊಂಡು ನಿಮ್ಮ ಕಂಪ್ನಿಗಳಿಗೆ ಒಂದು ಸ್ವಲ್ಪ ತಿಂಗಳುಗಳ ಕಾಲ, ಅಂದರೆ ಅಕ್ಟೋಬರ್ ಟು ಜನವರಿ ತನಕ ಸ್ವಲ್ಪ ನೀವು ವರ್ಕ್ ಫ್ರಮ್ ಹೋಮ್ ಆಪ್ಷನ್ನ ಕೊಡಿ ಎಂಪ್ಲಾಯೀಸ್ಗೆ. ಆಗ ಟ್ರಾಫಿಕ್ ಕಡಿಮೆ ಆಗುತ್ತೆ, ನಮ್ಮ ಕೆಲಸ ನಾವು ಮುಗಿಸ್ಕೊತೀವಿ. ಆಮೇಲೆ ನೀವುಂಟು, ನಿಮ್ಮ ಎಂಪ್ಲಾಯಿ ಉಂಟು, ವರ್ಕ್ ಫ್ರಮ್ ಹೋಮ್ ನಿಮಗೆ ಕೊಡಬೇಕು ಅಂತಂದರೆ ಕೊಡಿ, ಇಲ್ಲ ಅಂತಂದರೆ ಆಫೀಸಿಗೆ ಕರೆಸ್ಕೊಂಡಾದ್ರೆ ದುಡಿಸ್ಕೊಳ್ಳಿ, ವಾಟ್ ಎವರ್ ಇಟ್ ಮೇ ಬಿ. ಬಟ್ ಅಕ್ಟೋಬರಿಂದ ಜನವರಿ ತನಕ ದಯವಿಟ್ಟು ಮನೆಯಿಂದಾನೇ ಕೆಲಸ ಮಾಡಿ ಅಂತ ಹೇಳಿಬಿಡಿ ನಿಮ್ಮ ಎಂಪ್ಲಾಯೀಸಿಗೆ ಅಂತ ಮನವಿ ಮಾಡಿಕೊಂಡಿದ್ದಾರಂತೆ. ಹೀಗಾಗಿ GBA ಮನವಿಗೆ ಸಾಫ್ಟ್ವೇರ್ ಕಂಪ್ನಿಗಳು ಸ್ಪಂದಿಸಿದೆ. ಕೆಲ ಸಾಫ್ಟ್ವೇರ್ ಕಂಪ್ನಿಗಳು ಈಗ ಆಲ್ರೆಡಿ ವರ್ಕ್ ಫ್ರಮ್ ಹೋಮನ್ನು ಜಾರಿಗೊಳಿಸಿದೆ. ಈ ಹಿನ್ನೆಲೆಯಲ್ಲಿ ವರ್ಕ್ ಫ್ರಮ್ ಹೋಮ್ ವ್ಯವಸ್ಥೆಗೆ ಜಾರಿಯಾಗಿದೆ. ಕೆಲವು ಕಂಪ್ನಿಗಳು IT ಕಂಪ್ನಿಗಳು ಈಗ ಆಲ್ರೆಡಿ ಇದಕ್ಕೆ ಎಸ್ ಅಂತ ಹೇಳಿ